ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಭೀಮ ಮತ್ತು ದುರ್ಯೋಧನನ ಯುದ್ಧ, ಅಭಿಮನ್ಯು ಮತ್ತು ದ್ರೌಪದಿಯ ಪುತ್ರರ ಪರಾಕ್ರಮ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ಯಾವಾಗ ಸೂರ್ಯ ದೇವನ ಮೇಲೆ ಸಾಯಂಕಾಲದ ಕೆಂಪು ಬಣ್ಣ ಹರಡೋದಕ್ಕೆ ಶುರುವಾಯಿತು, ಅಂದರೆ ಸಾಯಂಕಾಲವಾಯಿತು, ಆಗ ದುರ್ಯೋಧನ ಭೀಮಸೇನನನ್ನ ವಧಿಸ್ಬಿಡ್ಬೇಕು, ಅವನನ್ನು ಕೊಂದು ಬಿಡಬೇಕು ಅನ್ನುವಂಥ ಆಸೆಯಿಂದ ಅವನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ತನ್ನ ವೈರಿ ಬರ್ತಾ ಇರೋದನ್ನ ನೋಡಿ ಭೀಮಸೇನನ ಕೋಪಕ್ಕೆ ಎಲ್ಲೇನೇ ಇರಲಿಲ್ಲ. ಅವನಿಗೆ ತುಂಬ ಕೋಪ ಬಂದ್ಬಿಟ್ಟಿದೆ. ಅವನು ದುರ್ಯೋಧನನಿಗೆ ಹೇಳ್ತಾನೆ, ನನಗೆ ಈ ದಿನ ಆ ಒಂದು ಅವಕಾಶ ಸಿಕ್ಕಿದೆ, ಯಾವುದಕ್ಕೋಸ್ಕರ ನಾನು ಬಹಳ ವರ್ಷಗಳಿಂದ ಕಾಯ್ತಾ ಇದ್ನೋ ಆ ಅವಕಾಶ ನನಗೀಗ ಸಿಕ್ಕಿದೆ. ನೀನೇನಾದರೂ ಯುದ್ಧವನ್ನು ಬಿಟ್ಟು ಓಡ್ ಹೋಗದೆ ಇದ್ದರೆ ಖಂಡಿತವಾಗ್ಲೂ ಕೂಡ ನಾನು ನಿನ್ನನ್ನು ಕೊಂದು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಮಾತೆ ಕುಂತಿ ಏನೆಲ್ಲ ಕಷ್ಟವನ್ನು ಭೋಗಿಸ್ಬೇಕಾಯ್ತೋ, ನನ್ನ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾಳೋ, ಮತ್ತು ನಾವು ಯಾವ ವನವಾಸವನ್ನು ಭೋಗಿಸಿದೀವೋ, ಮತ್ತು ದ್ರೌಪದಿ ಏನೆಲ್ಲ ಅವಮಾನವನ್ನು ದುಃಖವನ್ನು ಸಹಿಸ್ಕೊಳ್ಬೇಕಾಯಿತೋ, ಆ ಎಲ್ಲದರ ಸೇಡನ್ನು ನಾನು ಈ ದಿನ ನಿನ್ನನ್ನು ಕೊಂದು ತೀರಿಸ್ಕೊಳ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಈ ರೀತಿ ಹೇಳಿ ಭೀಮಸೇನ ಧನಸ್ಸನ್ನು ಏರಿಸ್ಕೊಳ್ತಾನೆ. ಮತ್ತು ದುರ್ಯೋಧನನ ಮೇಲೆ ಉರಿತಾ ಇರುವಂತಹ ಅಗ್ನಿಯ ಶಿಖೆಯ ಹಾಗಿರುವಂತಹ 26 ಬಾಣಗಳನ್ನು ಬಿಡ್ತಾನೆ. ಆಮೇಲೆ 2 ಬಾಣಗಳಿಂದ ಅವನ ಧನಸ್ಸನ್ನು ಕತ್ತರಿಸ್ತಾನೆ, ಇನ್ನೂ 2 ಬಾಣಗಳಿಂದ ಸಾರಥಿಯನ್ನು ಕೊಲ್ತಾನೆ, 4 ಬಾಣಗಳಿಂದ 4 ಕುದುರೆಗಳನ್ನು ಯಮಲೋಕಕ್ಕೆ ಕಳಿಸ್ಬಿಡ್ತಾನೆ, ಮತ್ತು 2 ಬಾಣಗಳಿಂದ ಛತ್ರವನ್ನು, ಅಂದರೆ ಆ ಧ್ವಜದ ಮೇಲಿರುತ್ತಲ್ಲ ಅದು, ಮತ್ತು ಇನ್ನೂ 6ರಿಂದ ಧ್ವಜವನ್ನು ಕತ್ತರಿಸ್ತಾನೆ. ಆಮೇಲೆ ಅವನ ಮುಂದೆನೆ ತುಂಬ ಎತ್ತರದ ಸ್ವರದಿಂದ ಅವನು ಸಿಂಹನಾದವನ್ನು ಮಾಡ್ತಾನೆ, ಜೋರಾಗಿ ಸಿಂಹನಾದವನ್ನು ಮಾಡ್ತಾನೆ. ಅಷ್ಟರಲ್ಲಿ ಕೃಪಾಚಾರ್ಯರು ಬಂದು ದುರ್ಯೋಧನನನ್ನ ತನ್ನ ರಥದಲ್ಲಿ ಕೂರಿಸ್ಕೊಳ್ತಾರೆ. ಭೀಮಸೇನ ಅವನನ್ನ ಬಹಳ ಗಾಯಗೊಳಿಸಿರ್ತಾನೆ, ಅಂದರೆ ತುಂಬಾ ಏಟಾಗ್ಬಿಟ್ಟಿರುತ್ತೆ, ಮತ್ತು ತುಂಬ ವ್ಯಥಿತನನ್ನಾಗಿ ಮಾಡಿಬಿಟ್ಟಿರ್ತಾನೆ. ಅದಕ್ಕೋಸ್ಕರನೇ ಅವನು ರಥದ ಹಿಂಭಾಗದಲ್ಲಿ ಕೂತ್ಕೊಂಡು ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದ. ಆಮೇಲೆ ಭೀಮಸೇನನನ್ನು ಗೆಲ್ಲೋದಕ್ಕೋಸ್ಕರ 100 ರಥಗಳ ಜೊತೆ ಜಯದ್ರಥ ಬಂದು ಆಕ್ರಮಣವನ್ನು ಮಾಡ್ತಾನೆ. ದೃಷ್ಟಕೇತು, ಅಭಿಮನ್ಯು, ದ್ರೌಪದಿಯ ಮಕ್ಕಳು, ಕೇಕಯ ದೇಶದ ರಾಜಕುಮಾರರು ನಿಮ್ಮ ಮಕ್ಕಳ ಜೊತೆ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಅದೇ ಸಮಯಕ್ಕೇನಾಯಿತು, ಚಿತ್ರಸೇನ, ಸುಚಿತ್ರ, ಚಿತ್ರಾಂಗದ, ಚಿತ್ರದರ್ಶನ, ಚಾರುಚಿತ್ರ, ಸುಚಾರು, ನಂದಕ ಮತ್ತು ಉಪನಂದಕ, ಈ 8 ಯಶಸ್ವಿ ವೀರರು ಅಭಿಮನ್ಯುವಿನ ರಥವನ್ನು 4 ಕಡೆಗಳಿಂದ ಮುತ್ತಿಗೆ ಹಾಕ್ತಾರೆ. ಇದನ್ನ ನೋಡಿ ಅಭಿಮನ್ಯು ಒಬ್ಬೊಬ್ಬರಿಗೂ ಕೂಡ 5 ಬಾಣಗಳನ್ನು ಬಿಡ್ತಾನೆ. ಅಭಿಮನ್ಯುವಿನ ಈ ಪರಾಕ್ರಮವನ್ನು ಅವರು ಸಹಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಅವನ ಮೇಲೆ ಏನು ಮಾಡ್ತಾರೆ ಇವರು, ತುಂಬ ತೀಕ್ಷ್ಣವಾದಂತಹ ಬಾಣಗಳು, ತುಂಬ ಚೂಪಾಗಿರುವಂಥ ಬಾಣಗಳ ಮಳೆಯನ್ನೇ ಸುರಿಸ್ತಾರೆ. ಆಮೇಲೆ ಅಭಿಮನ್ಯು ಯಾವ ರೀತಿ ಪರಾಕ್ರಮವನ್ನು ತೋರಿಸ್ದ ಅಂತಂದರೆ, ಅದರಿಂದ ನಿಮ್ಮ ಸೈನಿಕರೆಲ್ಲ ನಡಗೋದಕ್ಕೆ ಶುರುವಾಗ್ತಾರೆ. ಹೇಗಿತ್ತಪ್ಪ ಅಂತಂದರೆ, ಅದು ದೇವಾಸುರ ಸಂಗ್ರಾಮದಲ್ಲಿ ವಜ್ರಪಾಣಿಯಾದಂತಹ ಇಂದ್ರ ಅಸುರರನ್ನು ಭಯಪಡಿಸ್ತಾ ಇದ್ದಾನೇನೋ ಅನ್ನೋ ರೀತಿ ಅಲ್ಲಿ ಅಭಿಮನ್ಯುವನ್ನು ನೋಡಿ ಅನ್ನಿಸ್ತಾ ಇತ್ತು. ಆಮೇಲೆ ಅವನು ವಿಕರ್ಣನ ಮೇಲೆ 14 ಬಾಣಗಳನ್ನು ಬಿಟ್ಟು ಅವರ ರಥದಿಂದ ಧ್ವಜವನ್ನು ಕತ್ತರಿಸಿ ಬೀಳಿಸ್ಬಿಡ್ತಾನೆ, ಮತ್ತು ಸಾರಥಿ ಕುದುರೆಗಳನ್ನು ಕೂಡ ಕೊಲ್ತಾನೆ. ಆಮೇಲೆ ಧನಸ್ಸಿಗೆ ಏರಿಸಿದಂಥ ಎಷ್ಟೋ ತೀಕ್ಷ್ಣವಾದಂತಹ ಬಾಣಗಳನ್ನು ವಿಕರ್ಣನ ಮೇಲೆ ಗುರಿ ಇಟ್ಟು ಬಿಡ್ತಾನೆ, ಮತ್ತು ಅವು ಅವನ ಶರೀರವನ್ನು ಛೇದಿಸ್ಕೊಂಡು ಭೂಮಿ ಮೇಲೆ ಹೋಗಿ ಬೀಳ್ತವೆ. ವಿಕರ್ಣ ಗಾಯಗೊಂಡಿರೋದನ್ನು ನೋಡಿ ಅವನ ಇನ್ನೂ ಬೇರೆ ಸೋದರರೆಲ್ಲ ಇರ್ತಾರಲ್ಲ, ಅವರು ಅಭಿಮನ್ಯು ಮುಂತಾದ ಮಹಾರಥಿಗಳ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ದುರ್ಮುಖ 7 ಬಾಣಗಳನ್ನು ಬಿಟ್ಟು ಶ್ರುತವರ್ಮನಿಗೆ ಹೊಡಿತಾನೆ. ಆಮೇಲೆ 1 ಬಾಣದಿಂದ ಅವನ ಧ್ವಜವನ್ನು ಕತ್ತರಿಸ್ತಾನೆ, 7ರಿಂದ ಸಾರಥಿಯನ್ನು ಮತ್ತು 6ರಿಂದ ಕುದುರೆಗಳನ್ನು ಕೂಡ ಕೊಲ್ತಾನೆ. ಇದರಿಂದ ಶ್ರುತವರ್ಮನಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಮತ್ತು ಕುದುರೆಗಳೇ ಇಲ್ದಂಥ ರಥದ ಮೇಲೇನೆ ನಿಂತ್ಕೊಂಡವನು ದುರ್ಮುಖನ ಮೇಲೆ ಪ್ರಜ್ವಲಿಸ್ತಾ ಇರುವಂತಹ ಹುಲ್ಕೆಯ ಹಾಗಿರುವಂತಹ ಒಂದು ತ್ರಿಶೂಲವನ್ನು ಬಿಡ್ತಾನೆ. ಅದು ದುರ್ಮುಖನ ಕವಚವನ್ನು ಭೇದಿಸ್ಕೊಂಡು ಶರೀರವನ್ನು ಕೂಡ ಛೇದನ ಮಾಡ್ತಾ ಅದು ಪೃಥ್ವಿಯ ಒಳಗಡೆ ಒಂದಾಯಿತು. ಅಂದರೆ ಕವಚವನ್ನು ಛೇದಿಸಿ ಅವನ ಶರೀರವನ್ನು ಕೂಡ ಛೇದಿಸ್ಕೊಂಡದು
ಪೃಥ್ವಿಯ ಒಳಗಡೆ ಹೋಯ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಇವರು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.